ಹರೇ ಶ್ರೀನಿವಾಸ. ಇವತ್ತು ನಮ್ಮನ್ನು ಬೈಯೋರ ಬಗ್ಗೆ ಯಾಕೆ ನಾವು ವಿಚಾರ ಮಾಡಬೇಕು ಅನ್ನೋ ಒಂದು ವಿಷಯ ಮಾತಾಡ್ತಾ ಇದ್ದೀನಿ. ಯಾವಾಗ ನೋಡಿದರೂ ನಮ್ಮನ್ನು ಬೈತಾ ಇರ್ತಾರೆ. ಅವ್ರಿಗೆ ಬೇರೆ ಕೆಲಸ ಏನು? ಅವ್ರಿಗೆ ಕೆಲಸ ಇಲ್ಲ ಅಂತಂದರೆ ನಮ್ಮನ್ನು ಬೈತಾ ಇರ್ತಾರೆ. ಯಾಕೆ ಅಂತಂದರೆ ನಮ್ಮ ಯಶಸ್ಸು ನೋಡಿ ಅವ್ರು ಸಹಿಸೋದಿಲ್ಲ. ಅದಕ್ಕೋಸ್ಕರ ನಮ್ಮನ್ನು ಬೈತಾನೇ ಇರ್ತಾರೆ. ಅವ್ರು ಬೈತಾರೆ, ಅವ್ರು ಹೇಳ್ತಾರೆ ಅಂಥೇಳಿ ನಾವು ಅವ್ರು ಹೇಳ್ದ ಹಾಗೆ ಮಾಡಿದರೆ ಅವ್ರೇನು ತೃಪ್ತಿ ಆಗಲ್ಲ. ಅದರೊಳಗೂ ನಾನು ಹೇಳ್ದಂಗೆ ಪರ್ಫೆಕ್ಟಾಗಿ ಬಂದಿಲ್ಲ ಅಂತಲೇ ಅಂತಾರೆ ಹೊರತು ಈ ಥರ ಮಾಡಿದ್ವಿ ನಿಮಗೆ ತೃಪ್ತಿ ಆಯಿತಾ ಅಂತಂದು ಅಂಥವ್ರನ್ನ ಕೇಳಕ್ಕೆ ಹೋಗಬಾರ್ದು. ಯಾಕೆಂತಂದರೆ ಅವ್ರಿಗೆ ನಾವೇನು ಮಾಡಿದರೂ ತೃಪ್ತಿ ಆಗಲ್ಲ, ಅದು ಅವ್ರಿಗೆ ಗೊತ್ತು. ಸುಮ್ಮನೆ ನಮಗೇನೋ ಬೈತಾ ಇರಬೇಕು, ನಾವು ಬೇಜಾರು ಮಾಡ್ಕೊಳ್ತಾ ಇರಬೇಕು ಅಂತ ಅನ್ನೋದೊಂದೇ ಅವ್ರದ್ದು ಉದ್ದೇಶ. ನಮ್ಮ ಏಳಿಗೆ ಸಹಿಸ್ತೇನೆ ಬೈತಾ ಇರ್ತಾರೆ. ಆ ಥರ ಬೈಯೋರ್ದು ಮಾತು ಸೀರಿಯಸ್ ಆಗಿ ತೊಗೊಂಡು ನಾವು ಅವರು ಹೇಳ್ದ ಹಾಗೆ ಮಾಡಿದರೆ ತೃಪ್ತಿ ಆಗ್ತಾರೆ ಅಂತ ಮಾತ್ರ ಅಂದ್ಕೋಬೇಡಿ. ಅದು ಮಾತ್ರ ಅವ್ರು ಯಾವಾಗಲೂ ಆಗಲ್ಲ. ಅದಕ್ಕೆ ಬೈದವ್ರು ಬೈಕೊಳ್ಳಿ, ನಾಯಿ ಬೊಗಳಿದ್ರೆ ಕೇರ್ ಮಾಡ್ತೀವ, ಅದೇ ಥರ ಅವ್ರು ಬೈಯೋದನ್ನು. ಬೊಗಳಿ ನಾಯಿ ಬೊಗಳಿದ್ರೆ ಬೌ ಅಂತನ್ನತ್ತೆ, ಆದರೆ ನಾವು ಅದಕ್ಕೆ ಉತ್ತರ ಕೊಡ್ತೀವ, ನಾವು ಬೌ ಅಂದರೆ ಅದು ಇನ್ನೊಂದಿಷ್ಟು ಬೌ ಅನ್ನತ್ತೆ ಅಷ್ಟೇ. ಈ ಥರದ ಜನಗಳು, ಆ ಥರದ ಜನಗಳ ಹತ್ರ ಜಾಸ್ತಿ ಹಚ್ಕೊಳಕ್ಕೆ ಹೋಗಬೇಡಿ. ಆ ಥರ ಜನನ ಬೈದರೆ ಬೈಕೊಂಡು ಬಿಡಲಿ, ಬೈದವ್ರನ್ನೆಲ್ಲ ಬೌ ಬೌ ಅನ್ನೋ ಥರ ಇಮ್ಯಾಜಿನ್ ಮಾಡ್ಕೊಂಡು ನೋಡಿ, ನಿಮಗೆ ಸಂತೋಷ ಆಗುತ್ತೆ. ಎಲ್ಲರೂ ಬೈಸ್ಕೊಳ್ಳೋರೆಲ್ಲ ಈ ಥರ ಟ್ರೈ ಮಾಡಿ ನೋಡಿ. ನಿಮಗೆ ಒಳ್ಳೆಯದಾಗಲಿ, ದೇವರು ಒಳ್ಳೇದು ಮಾಡಲಿ. ಜೈ ಶ್ರೀ.